Hi, hello everyone. Welcome back to my channel Smita's Life Journey. ಲೈಫಲ್ಲಿ ನಾವು ತುಂಬಾನೇ ಎಂಜಾಯ್ ಮಾಡ್ತೀವಲ್ವಾ? ಸಿನಿಮಾಗೆ ಹೋಗ್ತೀವಿ, ಹೋಟೆಲ್ಗೆ ಹೋಗ್ತೀವಿ, ಮಾಲು, ಟ್ರಿಪ್ ಅಂತ ತುಂಬಾನೇ ಸುತ್ತಾಡ್ತೀವಿ. ಇಷ್ಟೆಲ್ಲ ಎಂಜಾಯ್ ಮಾಡ್ತೀವಿ ಅಂದ್ರೆ ಫಸ್ಟ್ ದೇವ್ರ ಕೃಪೆ ನಮ್ಮ ಮೇಲೆ ಇರ್ಬೇಕು ತಾನೆ. ಹಾಗಾಗಿ ನಾನಿವತ್ತು ನಮ್ಮನೆ ಹೆಣ್ದೇವ್ರುಗಳ್ನ ದರ್ಶನ ಮಾಡ್ಕೊಂಡ್ ಬರಕ್ ಹೋಗ್ತಾ ಇದ್ದೀನಿ. ನಾವಿವತ್ ಮನೆ ತುಂಬಾ ಬೇಗ ಬಿಟ್ಟಿದ್ರಿಂದ ಮನೇಲಿ ತಿಂಡಿ ಏನು ಮಾಡಿರ್ಲಿಲ್ಲ. ನಮ್ಮ ಆನಂದ್ಗೆ ಮತ್ತೆ ಖುಷಿ ಪರ್ವಿಗೆ ಬೆಳಗ್ಗೆನೆ ಸ್ಕೂಲ್ಗೆ ಹೋಗಕ್ ಮುಂಚೆ ಟಿಫನ್ ಮಾಡೋ ಅಭ್ಯಾಸ ಇರುತ್ತಲ್ಲ, ಹಾಗಾಗಿ ಅವ್ರಿಗೆ ಹೊಟ್ಟೆ ಹಶ್ವು ಸ್ಟಾರ್ಟ್ ಆಗಿತ್ತು. ಮಾಗ್ಲಿ ರೀಚ್ ಆಗೋಷ್ಟರಲ್ಲಿ ಮೊದ್ಲು ತಿಂಡಿ ತಿನ್ಬಿಡೋಣ ಅಂತ ನಾವೊಂದ್ ಬ್ರೇಕ್ ತಗೊಂಡ್ವಿ. ನಾವ್ ಹೋಗೋ ದಾರಿಲಿ ಮೊದ್ಲಿಗೆ ನಮ್ಗೆ ಯಡಿಯೂರು ಸಿದ್ಧಲಿಂಗೇಶ್ವರ ದೇವಸ್ಥಾನ ಸಿಗತ್ತೆ. ಹಾಗಾಗಿ ನಾವು ಆ ದೇವ್ರನ್ನು ಕೂಡ ದರ್ಶನ ಮಾಡೋಣ ಅಂತ ದೇವಸ್ಥಾನ ಕಡೆ ಹೋದ್ವಿ. ನಾವವತ್ ಹೋಗಿದ್ದು ವೀಕ್ ಡೇಸ್ ಆಗಿರೋದ್ರಿಂದ ದೇವಸ್ಥಾನ ತುಂಬಾನೇ ಖಾಲಿ ಇತ್ತು. ಹಾಗಾಗಿ ದೇವ ದರ್ಶನ ತುಂಬಾನೇ ಚೆನ್ನಾಗಾಯ್ತು ಅಂತಾನೆ ಹೇಳ್ಬೋದು. ಅಲ್ಲಿಂದ ನಾವು ದೇವ್ರ ಪ್ರಸಾದ ತಗೊಂಡು ನಮ್ ಪಯಣನ ಮುಂದುವರ್ಸಿದ್ವಿ. ಅಲ್ಲಿಂದ ನಾವು ಹೋಗಿದ್ದೆ ನಾಗಮಂಗಲದಲ್ಲಿರೋ ಮುಳ್ಕಟ್ಟೆ ಅನ್ನೋ ಊರಿಗೆ. ಇಲ್ಲಿ ನೆಲೆಸಿರೋ ಅಂತ ದೇವ್ರು ಮುಲ್ಕಟ್ಟಮ್ಮ ದೇವಿ. ಈ ದೇವ್ರು ಬಂದ್ಬಿಟ್ಟು ನಾವ್ ಮೊರೆ ಹೋಗಿರೋ ದೇವ್ರು. ಪ್ರತಿ ವರ್ಷ ನಾನ್ ಈ ದೇವಸ್ಥಾನಕ್ ಬಂದು ಮಡ್ಲಕ್ಕಿ ಕೊಡೋ ಪದ್ಧತಿನ ರೂಢಿ ಮಾಡ್ಕೊಂತಾ ಬಂದಿದ್ದೀನಿ. ಆಮೇಲೆ ಈ ತಾಯಿ ಹೆಸರಲ್ಲೇ ನಾವು ಪ್ರತಿ ವರ್ಷ ನಮ್ಮ ಅತ್ತೆ ಮನೇಲಿ ಕುಟುಂಬದವ್ರನ್ನೆಲ್ಲ ಕರೆದು ಹಬ್ಬ ಮಾಡ್ಕೊಂತಾ ಬಂದಿದೀವಿ. ನಾವ್ ಈ ತಾಯಿಗೆ ಮೊರೆ ಹೋದಾಗಿಂದನೂ ನಮ್ಗೆಲ್ರಿಗೂ ತುಂಬಾನೇ ಒಳ್ಳೇದಾಗಿದೆ ಅಂತಾನೆ ಹೇಳ್ಬೋದು. ಇಲ್ಲಿ ತಾಯಿ ದರ್ಶನ ಮುಗಿಸ್ಕೊಂಡು ನಾವು ಹೊರಟಿದ್ದೆ ಇದೇ ಮಂಡ್ಯ ಭಾಗದಲ್ಲಿರೋ ದೇವ್ಲಾಪುರ ಅನ್ನೋ ಒಂದು ಗ್ರಾಮಕ್ಕೆ. ಇದು ಕೂಡ ತುಂಬಾನೇ ಪ್ರಸಿದ್ಧಿ ಪಡೆದಿರೋ ಒಂದು ಪುಣ್ಯಕ್ಷೇತ್ರ. ಈ ಊರ ಹೆಸರು ಮದ್ದೇನಹಟ್ಟಿ. ಇಲ್ಲಿ ನೆಲೆಸಿರೋ ತಾಯಿ ಹೆಸರು ಬಂದು ಶ್ರೀ ಮದ್ದೇನಹಟ್ಟಮ್ಮ ಅಂತ. ಈ ದೇವಸ್ಥಾನ ಬಂದು ನಮ್ಮನೆ ಹೆಣ್ ದೇವರ ದೇವಸ್ಥಾನ. ಈ ತಾಯಿ ಹೆಸರಲ್ಲೂ ಕೂಡ ನಾವು ನಮ್ ಹಳ್ಳಿ ಅಂದ್ರೆ ಮಾಗಡಿ ತಾಲೂಕಲ್ಲಿರೋ ಹೇಳಗಳ್ಳಿ ಅನ್ನೋ ನಮ್ಮೂರಲ್ಲಿ ಪ್ರತಿ ವರ್ಷನೂ ಕೂಡ ನಮ್ ಚಿಕ್ಕಪ್ಪ ನಾವು ನಮ್ ಕುಟುಂಬದವರೆಲ್ಲ ಸೇರಿ ತಾಯಿನ ಪ್ರತಿಷ್ಠಾಪನೆ ಮಾಡಿ ತುಂಬಾ ಜೋರಾಗಿ ಹಬ್ಬ ಆಚರಿಸ್ತೀವಿ.
ಈ ದೇವಸ್ಥಾನದಲ್ಲಿ ಬೆಳಗ್ಗೆನೆ ತಾಯಿಗೆ ಅಲಂಕಾರ ಮಾಡಿ ಪೂಜೆ ಮಾಡಿ ಈ ರೀತಿ ಒಂದು ಗೇಟ್ ನ ಹಾಕಿರ್ತಾರೆ. ಯಾಕಪ್ಪ ಅಂದ್ರೆ ಭಕ್ತಾದಿಗಳು ಬೆಳಗ್ಗೆಯಿಂದ ಸಂಜೆವರೆಗೂ ಬರ್ತಾ ಇರ್ತಾರೆ. ಹಾಗಾಗಿ ಎಲ್ರಿಗೂ ಕೂಡ ಎಲ್ಲಾ ಸಮಯದಲ್ಲಿ ದರ್ಶನ ಸಿಗ್ಲಿ ಅಂತ ಈ ರೀತಿ ಮಾಡಿರ್ತಾರೆ. ಈ ದೇವರಿಗೆ ಕರ್ಪೂರ ಹಚ್ಚೋದಾಗ್ಲಿ ಊದ್ಬತ್ತಿ ಬೆಳಗೋದಾಗ್ಲಿ ಹೊರಗಡೆಯಿಂದನೇ ಮಾಡ್ಬೇಕು. ಒಳಗಡೆ ಅಂತೂ ಪ್ರವೇಶನೇ ಇಲ್ಲ. ಗರ್ಭಗುಡಿಲೇನಿದ್ರು ದೇವ್ರಿಗೆ ಮಡ್ಲಕ್ಕಿ ಅರ್ಪಿಸಿ ದೇವ್ರ ದರ್ಶನ ಮಾಡ್ಕೋಬಹುದು ಅಷ್ಟೇ. ಈ ತಾಯಿ ನಂಬುದ್ರಂತೂ ಯಾವತ್ತೂ ಕೂಡ ಕೈ ಬಿಡಲ್ಲ. ಈ ತಾಯಿ ಮುಂದೆ ಕುತ್ಕೊಂಡು ನೀವೇನಾದ್ರೂ ಕಣ್ಣೀರ್ ಹಾಕಿದ್ರಂತೂ ಈ ತಾಯಿ ಸಹಿಸಲ್ಲ. ಅವತ್ತೇ ನಿಮ್ ಕಣ್ಣೀರ್ ಕೊನೆ ಅಂತಾನು ಹೇಳ್ಬೋದು. ನಂಗ್ ಹೇಗೆ ಈ ರಾಘವೇಂದ್ರ ಸ್ವಾಮಿ ಕೈ ಹಿಡ್ದಿದಾರೋ ಹಾಗೆ ನಮ್ಮಮ್ಮ ಈ ತಾಯಿ ಮದನಟ್ಟಮ್ಮ ಕೂಡ ಕೈ ಹಿಡ್ದಿದ್ದಾರೆ ಅಂತಾನೆ ಹೇಳ್ಬೋದು. ಇವರಿಬ್ರೆ ನಮ್ ಕುಟುಂಬನ ಕಾಪಾಡ್ಕೊಂತಾ ಬಂದಿದ್ದಾರೆ. ಜೊತೆಗೆ ಆ ನನ್ ತಾಯಿ ಮುಲ್ಕಟಮ್ಮನೂ ಕೂಡ. ನೋಡಿದ್ರಲ್ಲ, ನಾನ್ ನಿಮ್ಗೆಲ್ಲ ಇವತ್ತು 2 ಪುಣ್ಯ ಕ್ಷೇತ್ರನ ಪರಿಚಯ ಮಾಡಿಸಿ ದೇವ್ರ ದರ್ಶನ ಕೂಡ ಮಾಡಿಸಿದ್ದೇನೆ. ಸುಮಾರು ಜನ ಈ ದೇವಸ್ಥಾನಗಳಿಗೆ ಭೇಟಿ ನೀಡಿರ್ತೀರಾ. ಯಾರ್ಯಾರು ಹೋಗಿಲ್ವೋ ಒಂದ್ಸರಿ ಭೇಟಿ ಮಾಡಿ. ಆ ತಾಯಿ ನಿಮ್ಗೆಲ್ಲ ಒಳ್ಳೇದ್ ಮಾಡ್ಲಿ ಅಂತ ಹೇಳ್ತಾ ನಾನ್ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹಾಗಿದ್ರೆ ನಾನ್ ನಿಮ್ಗೆ ಸಿಗ್ತೀನಿ ನನ್ನ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.